ನಾನು ಗೆಲ್ಲುವಂಥದ್ದಲ್ಲ. ಬಹಳ ಪ್ರಮುಖವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮುಖಭಂಗ ಮಾಡುವಂಥ ಕೆಲಸವನ್ನ ತವರು ಜಿಲ್ಲೆನಲ್ಲಿ ಮಾಡಬಾರ್ದಾಗಿತ್ತು ಅನ್ನುವಂಥದ್ದು ಅಷ್ಟೇ ನನ್ನ ಆಕ್ರೋಶ. ಕೆಲಸ ಮಾಡಿ ಒಬ್ಬ ಮುಖ್ಯಮಂತ್ರಿಗಳು, ನಿಮ್ಮ ಜಿಲ್ಲೆಯ ಮುಖ್ಯಮಂತ್ರಿ ಯಾವ ಕ್ಯಾಸ್ಟೇ ಆಗಲಿ ರೀ, ಯಾವ ಕ್ಯಾಸ್ಟ್ ಬೇಸಿಸ್ ಮೇಲೆ ನೀವು ಮತಗಳನ್ನು ಚಲಾವಣೆ ಮಾಡಿ ಮುಖ್ಯಮಂತ್ರಿಗಳಿಗೆ ಅವಮಾನ ಮಾಡಬೇಕು ಅನ್ನುವಂಥದ್ದು ಒಂದೇ ದೃಷ್ಟಿಯಿಂದ ಮಾಡಿ 5 ವರ್ಷದಲ್ಲಿ ಬೊಮ್ಮಾಯಿ ಮುಖ್ಯಮಂತ್ರಿಗಳಾಗಿದ್ದು ಏನು ಕೊಟ್ಟರು? ಏನು 5 ರೂಪಾಯಿ ಕೊಟ್ರ? ಜಾತಿನೇ ತಲೆಗೆ ತುಂಬಿಕೊಳ್ಳುವಂಥ ಕೆಲಸವನ್ನ ಮಾಡಿಬಿಟ್ರೆ ಮೈಸೂರಿನ ಲೋಕಸಭಾ ಕ್ಷೇತ್ರದ ಮತದಾರರು ನಾವು ಎಲ್ಲಿ ಮಾತಾಡೋಣ, ಎಲ್ಲಿ ಕೇಳೋಣ, ಯಾರ ಹತ್ರ ಹೇಳೋಣ? ಇದು ಮೈಸೂರು ನಗರದ ಜನತೆಯ ದುರಂತನ ಇದು, ಇಲ್ಲ ನಮ್ಮ ಕರ್ಮನ ಅನ್ನುವಂಥದ್ದು ನನಗೆ ಅರ್ಥ ಆಗ್ತದೆ. ಮುಖ್ಯಮಂತ್ರಿಗಳ ಕ್ಷೇತ್ರ ಇದು. ಮುಖ್ಯಮಂತ್ರಿಗಳಿಗೆ ಎಷ್ಟರಿ ಅವಮಾನ ಮಾಡ್ತಿರ್ರಿ ಮೈಸೂರವರು? ನನಗೆ ಅರ್ಥ ಆಗ್ತಾ ಇಲ್ಲಪ್ಪ. ಸಿದ್ದರಾಮಯ್ಯನಂತವ್ರು ಮುಖ್ಯಮಂತ್ರಿ ಇನ್ನೆಲ್ಲರೂ ದೇಶದಲ್ಲಿ ಹುಡ್ತಾರೆ ತಿರ್ಗಾ. ಅಷ್ಟು ಕ್ಲೀನ್ ಹ್ಯಾಂಡೆಡ್ ಪರ್ಸನ್. ಅವ್ರು ತವ್ರ ಜಿಲ್ಲೆನಲ್ಲಿ ನನ್ನ ಸೋಲ್ಸಿರೋದು ಬಿಟ್ಬಿಡಿ ಸ್ವಾಮಿ, ಬಿಟ್ಟಾಕ್ಬಿಡಿ, ಸೋಲ್ಸಿ ನಮ್ಮನ್ನ ಇನ್ನೂ 10 ಸರಿ ಪರವಾಗಿಲ್ಲ. ಮುಖ್ಯಮಂತ್ರಿಗಳಿಗೆ ಅವಮಾನ ಮಾಡುವಂತ ಕೆಲಸ ಮಾಡಿಬಿಟ್ರೆ ಯಾರು ಕೇಳೋದು? ಇದನ್ನ ಯಾರು ಕೇಳ್ತಾರೆ? ತಪ್ಪೇನು ಮಾಡಿದಾರ್ರಿ ಸಿದ್ದರಾಮಯ್ಯ ಸಾಹೇಬರು? ಅವ್ರು ಕೇಳಕ್ಕಾಗದೇ ಇರ್ಬೋದು, ಅಕ್ಸೆಪ್ಟ್ ಮಾಡ್ತೀವಿ ನಾವು ವರ್ಡಿಕ್ನ. ಇಷ್ಟೊಂದು ಐ ಆಮ್ ಸಾರಿ ಟು ಸೇ ಸ್ಯಾಡಿಸ್ಟಿಕ್ ನೇಚರ್ ಇದ್ಬಿಟ್ರೆ ಹೆಂಗೆ ಇದು? ಕೆಲಸ ಮಾಡ್ತೀವಿ, ಬೇರೆ ರೀತಿನಲ್ಲ. ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿ ಇದ್ದಾರೆ, 2ನೇ ಬಾರಿ ಟರ್ಮಲ್ಲಿದ್ದಾರೆ. ಅಲ್ಲಿ ಈಗಲೂ ಅಮೌಂಟ್ನ ದಂಡಿಯಾಗಿ ತರ್ತಾ ಇದ್ದಾರೆ, ಯೋಜನೆಗಳು ತರ್ತಾ ಇದ್ದಾರೆ. ಅವ್ರಿಗೆ ಮನಸ್ಸು ಒಂದ್ಸರಿ ಚುಚ್ಚಿದಿರಿ 2014ರಲ್ಲಿ, 2019 ಚುಚ್ಚಿದಿರಿ. ಏನು ಅವ್ರ ಮಗಳವರಿಗೆ ಟಿಕೆಟ್ ಕೊಟ್ಟಿದ್ರ? ಸ್ವಲ್ಪ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟಿದ್ರಲ್ಲ, ಇದನ್ನು ಉಳಿಸ್ಕೊಳ್ಳಿಲ್ಲ ಅಂದ್ರೆ ಹೆಂಗೆ? ನಾವು ಆಕ್ರೋಶದಿಂದ ಜನಗಳಿಗೆ ಮತದಾರರಿಗೆ ಬೈತಾ ಇಲ್ಲ. ನನಗೆ ಬಹಳ ನೋವಿದೆ. ಸಾಹೇಬರನ್ನ ಮತ್ತೊಮ್ಮೆ ನೀವು ಮುಖಭಂಗ ಮಾಡಿದ್ರಿ, ಅವ್ರು ಹೇಳ್ಕೊಳ್ಳಲ್ಲ, ಒಳಗಡೆ ಬಹಳ ಅವ್ರಿಗೆ ನೋವಿರುತ್ತೆ, ಡೆಫಿನೆಟಾಗಿ ನೋವಿರುತ್ತೆ. ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ಕ್ರೀಡ್, ಕಮ್ಯುನಿಟಿ, it is the duty of you people to protect the interest of your own person. He is from this place, he is from Mysore district. ಜಾತಿ ಗಣತಿ ವರದಿಯನ್ನ 100% ಸ್ವೀಕಾರ ಮಾಡ್ತೀವಿ. ಏನ್ ತಪ್ಪೇನಿದೆ ಅದರಲ್ಲಿ? ಎಲ್ಲಾ ಜಾತಿಯವರಿಗೂ ಸಮನಾಗಿ ಅಧಿಕಾರವನ್ನು ಹಂಚುವಂಥದ್ದು ಬೇಡವಾ? ಈಗ ನಿತೀಶ್ ಕುಮಾರ್ ಅವರು ಬಿಹಾರಲ್ಲಿ ಜಾತಿ ಗಣತಿಯನ್ನ ಮೊದಲಿಗೆ ಸ್ವೀಕಾರ ಮಾಡಿದ್ರಲ್ಲ, ಹೈಯೆಸ್ಟ್ ನಂಬರ್ ಆಫ್ ಸೀಟ್ ಕೊಟ್ಟರು. ಅವ್ರಿಗೆ 20 ಸೀಟ್ ಕೊಟ್ಟವ್ರೆ, 16 ಸೀಟ್ ಕೊಟ್ಟವ್ರೆ. ನೆಕ್ಸ್ಟ್ ಇಡೀ ದೇಶದಲ್ಲಿ ನಾವು ಮಾಡ್ತೀವಿ ಅಂತ ಅವರೇ ಹೇಳ್ತಾವ್ರಲ್ಲ ನಿತೀಶ್ ಕುಮಾರ್ ಅವರು. ಮೇಲ್ವರ್ಗಕ್ಕೆ ಸಮಸ್ಯೆ ಆಗೋದೇನು ಸರ್? ಅವ್ರಿಗೂ ಎಲ್ರಿಗೂ ಅವಕಾಶ ಸಿಗುತ್ತಲ್ಲ, ಎಲ್ಲ ಸಮನಾಗಿ ಹಂಚುವಂಥದ್ದು ತಾನೇ ಮಾಡ್ತಾ ಇರುವಂಥದ್ದು. ಮೇಲ್ವರ್ಗ, ಕೆಳವರ್ಗ, ಮಿಡ್ಲ್ ವರ್ಗ ಅಂತ ಮಾಡ್ಕೊಂಡು ಕರ್ನಾಟಕನ ಸಂಪೂರ್ಣವಾಗಿ ನುಚ್ಚುನೂರು ಮಾಡುವಂಥ ಕೆಲಸವನ್ನ ಮಾಡಿಬಿಟ್ರೆ ಹೆಂಗೆ? ಕೆಲಸ ಮಾಡೋರಿಗೆ ಎನ್ಕರೇಜ್ ಮಾಡಿ ಸ್ವಾಮಿ. ಕೆಲಸ ಮಾಡದೆ ಬರೀ ಬಡಾಯಿ ಬಿಚ್ಚೋರಿಗೆ ಎನ್ಕರೇಜ್ ಮಾಡುವಂಥ ಕೆಲಸವನ್ನ ನಿರಂತರವಾಗಿ ಕರ್ನಾಟಕದಲ್ಲಿ ಮಾಡಿಬಿಟ್ರೆ ಹೆಂಗಿದು? ಏನು 10 ವರ್ಷಗಳಿಂದ ಪ್ರೋಗ್ರೆಸ್ ರಿಪೋರ್ಟ್ ಏನು ಕೇಂದ್ರದವ್ರು BJP ಅವ್ರದ್ದು 10 ವರ್ಷದ ಮೈಸೂರು ರಿಪೋರ್ಟ್ ಆದರೂ ಏನು ಹೇಳಿ ದಯಮಾಡಿ. ಮಾಧ್ಯಮದವ್ರು ನೀವೇ ಪ್ರಶ್ನೆ ಸಾಕಷ್ಟು ಸರಿ ಮಾಡಿದ್ರಲ್ಲ, ಏನು ಯಾವ ಯೋಜನೆಗಳು ತಂದವ್ರು ಹೇಳಿದ್ರು ಅಂಥವ್ರಿಗೆ ಮತ್ತೆ ತಿರ್ಗಿ BJP ಅವರಿಗೆ 1000 ಗಟ್ಟಲೆ, ಲಕ್ಷ ಗಟ್ಟಲೆ ಓಟ್ಗಳು ಕೊಟ್ಬಿಟ್ರೆ. ಆ ಚಾಮರಾಜ ಕ್ಷೇತ್ರ, ಕೃಷ್ಣರಾಜ ಕ್ಷೇತ್ರ, ಚಾಮರಾಜ ಕ್ಷೇತ್ರ, ಕೃಷ್ಣರಾಜ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷ ಏನು ಕೆಟ್ಟದ್ದು ಮಾಡಿದೆ ಅನ್ನುವಂಥದ್ದು ಗೊತ್ತಾಗ್ತಲ್ಲ. ಹೈಯೆಸ್ಟ್ ಅನುದಾನವನ್ನು ಕೊಟ್ಟಿರುವಂಥದ್ದು ಚಾಮರಾಜ ಕ್ಷೇತ್ರಕ್ಕೆ. ಈ ಸತಿ ಲಾಸ್ಟ್ ಟೈಮು 5 ವರ್ಷದಲ್ಲಿ ಸಾಹೇಬರು 2200 ಕೋಟಿ ಎಲ್ಲ ಸಂಸ್ಥೆಗಳು ಇಲ್ಲೇ ಇರೋದು. ಜಯದೇವ ಹಾಸ್ಪಿಟಲಿಂದ ಹಿಡಿದು ಮಹಾರಾಣಿ ಕಾಲೇಜಿಂದ ಹಿಡಿದು ಪ್ರತಿಯೊಂದು ಎಷ್ಟು ಕಾರ್ಯಕ್ರಮಗಳು ಕೊಟ್ಟರು. ಜನಗಳು ಯಾವುದೋ ಕೊನೆ ಮೂಮೆಂಟಲ್ಲಿ ಯಾವುದೋ ಸಣ್ಣದೊಂದು ಸೆಂಟಿಮೆಂಟ್ಸ್ ಇಶ್ಯೂ ಇಟ್ಕೊಂಡು ಮತವನ್ನ ಸಿದ್ದರಾಮಯ್ಯ ವಿರುದ್ಧ ಮತವನ್ನ, ಕಾಂಗ್ರೆಸ್ ವಿರುದ್ಧ ಮತವನ್ನ ಹಾಕುವಂಥ ಕೆಲಸವನ್ನ ಮಾಡ್ತಿರಲ್ಲ, ಇದು ನನಗಂತೂ ಭಾಳ ದೊಡ್ಡ